ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನಾನು ಒಂದು ವಿಡಿಯೋದಲ್ಲಿ ನನ್ನ ಮಕ್ಕಳು ಕ್ಲೇಯಿಂದ ಶಿವನ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೋಸ್ಕರ ಅವಳೇನೋ ಮಾಡ್ತಿದ್ದಾಳಲ್ಲ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಹೇಗೆ ಮಾಡ್ತಾಳೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶಿವನ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಹೇಗೆ ಮಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲೇ ಕೂತ್ಕೊಂಡಿದ್ನಲ್ಲ, ಆಗ ಒಂದು ಜಸ್ಟ್ ವಿಡಿಯೋ ತೆಕ್ಕೊಂಡಿದ್ದೀನಿ ಅಷ್ಟೇ. ಮಕ್ಕಳು ಕಲಿಯೋದಲ್ವಾ, ಏನು ಬೇಕಾದರೂ ಮಾಡಲಿ, ಏನು ಬೇಕಾದರೂ ಕಲೀಲಿ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಅವರಿಗೆ ಕಲಿಯೋದಕ್ಕೆ ಬಿಡ್ತೀನಿ. ಏಕೆಂದರೆ ನಾನು ಈ ಹಿಂದೆಯೇ ಹೇಳಿದ್ದೆ, ಅತಿ ಹೆಚ್ಚು ಮೊಬೈಲ್ ನೋಡೋಕ್ಕೆ ಬಿಡಲ್ಲ, ಹಾಗೆಯೇ ಟಿ ವಿನೂ ಸಹ ನೋಡೋಕ್ಕೆ ಬಿಡಲ್ಲ. ಹೀಗೆ ಏನಾದರೂ ಯಾವುದಾದ್ರಲ್ಲೂ ಒಂದರಲ್ಲಿ ಆಟಗಳನ್ನು ಅವರಿಗೆ ಮಾಡೋದಕ್ಕೆ ಹೇಳ್ತೀನಿ. ಅಲ್ಲೇನೇ ಮಾಡಿದ್ರೂ ನಾವು ಕ್ಲೀನ್ ಮಾಡ್ಕೋಬೋದು. ಬಸ್ಟು ಆ ಟಿ ವಿ ಅಥವಾ ಮೊಬೈಲು ಅವ್ರ ತಲೆಯಲ್ಲಿ ಕೂತ್ರೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲಲ್ವಾ. ಹಾಗಾಗಿ ನಾನು ಈ ರೀತಿ ಏನಾದರೂ ಆಟ ಆಡ್ಕೊಡ್ಲಿ ಅಂತ ಬಿಡ್ತೀನಿ. ನೀವೆಲ್ಲ ನಿಮ್ಮ ಮಕ್ಕಳನ್ನ ಏನು ಮಾಡ್ತೀರಾ ಅಂತ ತಿಳಿಸಿ. ಅತಿಯಾದ ಟಿ ವಿ ನೋಡೋದು ಒಳ್ಳೆಯದಲ್ಲ, ಹಾಗೆಯೇ ಮೊಬೈಲ್ ಬಳಕೆಯೂ ಒಳ್ಳೆಯದಲ್ಲ ಅನ್ನೋದು ನನ್ನ ಉದ್ದೇಶ. ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಾನು ಹೇಳಿದೆ ಅಂತ ಹೇಳಿಬಿಟ್ಟು ಹಾಗೆ ಏನು ಮಾಡಬೇಕು ಅಂತಿಲ್ಲ. ಅವರವರ ಮನಸ್ಸಿಗೆ ಇಷ್ಟ ಆದಂತೆ ಮಾಡಿ. ಹಾಗೆ ನೋಡಿ, ನಾನು ಇವತ್ತು ಅವಳು ಏನು ಮಾಡ್ತಾಳೆ ಅಂತ ತೋರಿಸ್ತಾ, ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹಳಬರು ನೋಡ್ತಾ ಇದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಆಲ್ ಅಂತ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಪ್ರೆಶ್ ಮಾಡಿ. ಹಾಗೆ ಮಾಡಿದ್ರೆ ನಾನು ಹಾಕಿದಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಹೇಳಬೇಕು ಅಂದರೆ ಇವಳಿಗೆ ಈ ರೀತಿ ಎಲ್ಲ ಮಾಡೋದೇನು ಹೇಳ್ಕೊಟ್ಟಿಲ್ಲ. ಅವಳ ಐಡಿಯಾದ ಪ್ರಕಾರ ಅವಳು ಮಾಡ್ತಾಯಿದ್ದಾಳೆ. ನಾನು ಯಾವುದನ್ನು ನೀವೇ ಮಾಡಿ ಅಂತ ಹೇಳೋದು ಬಿಟ್ಟರೆ, ನಾನೇನು ಈ ಥರ ಎಲ್ಲ ಮಾಡಿ ಅಂತ ನಾನೇನು ಹೇಳ್ಕೊಟ್ಟಿಲ್ಲ. ಇವಳು ನೋಡಿ ಏನೋ ಅದೇ ಕ್ಲೇನ ಇಟ್ಕೊಂಡು ಅವಳ ತಲೆಯಲ್ಲಿ ಹಾಕಿದ ಕ್ಲಿಪ್ಪನ್ನ ತೆಕ್ಕೊಂಡು ಏನೋ ಡಿಸೈನ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾಳೆ. ಅವರಿಗೆ ಇಷ್ಟ ಬಂದಂಗೆ ನಾವು ಈ ಟೈಪ್ ಆಟ ಆಡೋಕ್ಕೆ ಬಿಟ್ಬಿಟ್ರೆ ನಮಗೆ ಯಾವುದೇ ರೀತಿಯ ರಿಸ್ಕ್ ಇರಲ್ಲ. ಸ್ವಲ್ಪ ಹೊತ್ತು ಆಟ ಆದಮೇಲೆ ಮಾಮೂಲಿ ಇದ್ದಿದ್ದೆ ಓದ್ಕೊಳ್ಳೋದು, ಹೋಮ್ವರ್ಕ್ ಇರುತ್ತೆ, ಅದನ್ನು ಮಾಡಿಸ್ತೀನಿ. ಇವಾಗ ಶಿವರಾತ್ರಿ ಹತ್ತಿರ ಬರ್ತಾ ಇದೆಯಲ್ಲ, ಹಾಗಾಗಿ ಅವಳ ಜೊತೆ ಮಾತಾಡ್ತಾ ಇದ್ದೆ. ಶಿವರಾತ್ರಿ ಇದೆ ಅಂತ ಹೇಳಿಬಿಟ್ಟು, ಹಾಗಾಗಿ ಅದು ಅವಳದ್ದೇ ಐಡಿಯಾ. ಅಮ್ಮ ನಾನು ಶಿವಲಿಂಗನ ಮಾಡ್ತೀನಿ ನೋಡು ಅಂತ ಹೇಳಿದ್ಲು. ಹಾಗಾಗಿ ಮಾಡ್ತಾ ಕೂತಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾಳೆ ನೋಡೋಣ. ಲಾಸ್ಟಲ್ಲಿ ಫಿನಿಶಿಂಗ್ ಆದಮೇಲೆ ಗೊತ್ತಾಗುತ್ತೆ ಅವಳು ಏನು ಮಾಡ್ತಾಳೆ ಅಂತ. ಇನ್ನು ಇವಳು ಏನೋ ಸುಮ್ಮನೆ ಕೂತಿಲ್ಲ, ಏನೋ ಮಾಡ್ತಿದ್ದಾಳೆ. ಏನಂತ ಮಾತ್ರ ಗೊತ್ತಿಲ್ಲ ನನಗೆ. ಒಂದು ಸತಿ ಮಾಡ್ತಾಳೆ, ಹಾಗೆ ಮಡಚುತ್ತಾಳೆ, ಮತ್ತೆ ಒಂದು ಸತಿ ಮಾಡ್ತಾಳೆ, ಏನೇನೋ ಮಾಡ್ತಾಯಿದ್ದಾಳೆ. ಏನಾಗುತ್ತೋ ಗೊತ್ತಿಲ್ಲ. ಫೈನಲಿ ಲಾಸ್ಟು ಒಂದು ಕಡುಬು ಆದರೂ ಆಗ್ಬೋದು. ಕಡುಬೇ ಆಗೋದು ಅನಿಸುತ್ತೆ. ಏನೋ ನೋಡಿ, ಅಲ್ಲಿ ಒಂದು ಕೋಮಿತ್ತು, ಅದನ್ನು ತಗೊಂಡು ಎಲ್ಲ ಒತ್ತುತ್ತಾ ಇದ್ದಾಳೆ. ಅಕ್ಕಗೊಂದು ಹಿಂಸೆ ಕೊಡ್ತಿದ್ರೆ ಆಯಿತು. ಏನೋ ಒಂದು ಮಾಡ್ಕೊಳ್ತಾ ಕೂತಿದ್ದಾಳೆ. ಲಾಸ್ಟಿಗೆ ಹಲಸಿನಕಾಯಿ ಮಾಡ್ತಾಳ ಅಂತ ಎಲ್ಲ ಚುಚ್ಚುತ್ತಿದ್ದಾಳೆ ನೋಡಿ. ನೋಡೋಣ ಫೈನಲಿ ಅವಳದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನೂ ಆಗಲಿಲ್ಲ ಅಂತ ಲಾಸ್ಟಿಗೆ ಅದನ್ನು ಹಾಗೆ ಕೊಟ್ಟಳು. ಇವಳದು ಮಾತ್ರ ಚೆನ್ನಾಗಿ ಆಗ್ತಾಯಿದೆ. ಈ ಥರ ಕಲೆಗಳು ಮಕ್ಕಳಿಗೆ ಚಿಕ್ಕದ್ರಿಂದ ಕಲ್ತ್ಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೇನೋ ಅನ್ನೋದು ನನ್ನ ಉದ್ದೇಶ. ಇದೊಂದೇ ಅಲ್ಲ, ಅವಳು ಡ್ರಾಯಿಂಗ್ ಮಾಡ್ತಾಳೆ, ಕರಾಟೆ ಕ್ಲಾಸ್ ಹೋಗ್ತಾಳೆ, ಹಾಗೆಯೇ ಬೋರ್ಡ್ ಮೇಲೆ ಏನಾದರೂ ಇದ್ದರೆ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ, ಮತ್ತು ಶಟ್ಲ್ ಕಾಕ್ ಆಡ್ತಾಳೆ. ಕೆಲವೊಂದು ಈ ಥರ ಆ್ಯಕ್ಟಿವಿಟಿನೇ ಮಾಡ್ತಾಳೆ. ಹೆಚ್ಚಾಗಿ ಟಿ ವಿ ಎಲ್ಲ ನೋಡೋಕ್ಕೆ ಹೋಗೋದಿಲ್ಲ ಅವಳು. ಟಿ ವಿ ಬಗ್ಗೆ ಅವಳಿಗೆ ಅಷ್ಟೊಂದಾಗಿ ಇಂಟ್ರೆಸ್ಟು ಇಲ್ಲ. ಆವಾಗಿಂದ ಅವಳಿಗೆ ಟಿ ವಿ ಇಂಟ್ರೆಸ್ಟ್ ಇಲ್ಲ. ಇವಳು ಸ್ವಲ್ಪ ನೋಡ್ತಾಳೆ, ಚಿಂಟು ಚಾನಲ್ ಇದ್ದರೆ ನೋಡ್ತಾಳೆ. ನಮ್ಮ ಮನೇಲಿ ನಾವೀಗ ಚಿಂಟು ಚಾನಲ್ಲೇ ಇಲ್ಲ, ತೆಗೆಸ್ಬಿಟ್ಟಿದ್ದೀವಿ. ಹಾಗಾಗಿ ನೋಡಿ, ಅವಳದು ಶಿವಲಿಂಗ ರೆಡಿಯಾಗಿದೆ. ಸ್ವಲ್ಪ ಈ ಕಡೆದು ಉದ್ದ ಆಯಿತು, ಅದನ್ನು ಕಟ್ ಮಾಡಬೇಕಿತ್ತು. ಹೇಗಿದೆ ಅಂತ ತಿಳಿಸಿ. ಓಕೆ, ಬಾಯ್.